NDA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದು ಪಕ್ಕ ಆಗಿದೆ. ನಾಳೆ ಸಂಸದೀಯ ಮಂಡಳಿಯ ಸಭೆ ಕೂಡ ಇದೆ. ನಮ್ಮ ಜೊತೆಯಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ಲೇಹರ್ ಸಿಂಗ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚಂದ ಹೇಳಿದ್ದೀವಿ. NDA ಮೈತ್ರಿಕೂಟ 400 ಫಾರ್ ಅಂತ ಹೇಳಿತ್ತು, ಆದರೆ ಆ ನಂಬರ್ಸನ್ನು ರೀಚ್ ಮಾಡಲಿಕ್ಕಾಗಿಲ್ಲ. ಯಾಕೆ, ಏನಾಯಿತು ಅಂತ? ಬೇಕಾದಷ್ಟು ಕಾರಣಗಳಿರ್ತದೆ, ಅದಕ್ಕೆ ಪರಿಶೀಲನೆ ಮಾಡ್ತಾರೆ. ಅಂದರೆ ರಾಜಕೀಯದಲ್ಲಿ ಸಹಜವಾಗಿ ಹಿಂದೆ ಮುಂದೆ ಹೋಗೋದು ಇರ್ತದೆ. ಬಟ್ ನಮಗೆ ಏನು ಸಂತೋಷ ಆಗಿದೆ ಅಂದರೆ ಈ ಮೂರನೇ ಸಲ ಆಗಿದ್ರೂ ನಾವು ಇಂಥ ಮಟ್ಟಕ್ಕೆ NDAಕ್ಕೆ ಫುಲ್ ಮೆಜಾರಿಟಿ ಬಂದಿದೆ ಇಲ್ಲ, ಕಂಫರ್ಟೇಬಲ್ ಮೆಜಾರಿಟಿ ಬಂದಿದೆ ಇಲ್ಲ. ಸೊ ಆಫ್ಟರ್ ಅದು ನಮ್ಮ ಪ್ರಧಾನಿ ಹೇಳೋಂಗೆ ಇದು ನೆರುಜಿ ಆಗಿದ್ರ ಮೇಲೆ ಇದು ಯಾವಾಗಲೂ ಇದು ಆಗಿಲ್ಲ. ಸೊ ಇದು ಕಾರಣಕ್ಕೆ ನಾವು ಸಂತೋಷ ಪಡೋದು ವಿಷಯ. ಸೊ ಇನ್ನು ಈ ಸರ್ಕಾರ ಭಾಳ ಗಟ್ಟಿಯಾಗಿ ನಡೆಯುತ್ತದೆ. ನಿತೀಶ್ ಕುಮಾರ್ ಅವರು ನಿಮ್ಮದೇ ಮೈತ್ರಿ ಪಾರ್ಟ್ನರ್ ಆಗಿದ್ದರು, ಹಾಗೆ ಯಾರು ಚಂದ್ರಬಾಬು ನಾಯ್ಡು ಕೂಡ. ಗಟ್ಟಿಯಾಗಿರುತ್ತೆ ಈ ಮೈತ್ರಿ ಅಂತ ಅನಿಸುತ್ತಾ? ಅವ್ರ ಡಿಮಾಂಡ್ಸ್ ಏನಿದೆ ಸರ್? ಖಂಡಿತ ಗಟ್ಟಿಯಾಗಿರ್ತದೆ, ಖಂಡಿತ ಗಟ್ಟಿಯಾಗಿರ್ತದೆ. ಯಾರ್ದು ಡಿಮಾಂಡ್ ಏನಿಂತ ರೀಸನಬಲ್ ಡಿಮಾಂಡ್ ಯಾರ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವ್ರದ್ದು ನಿತೀಶ್ ಕುಮಾರ್ದು ಅವ್ರದ್ದು ಸಮಸ್ಯೆ ಇರ್ತದೆ, ಚಂದ್ರಬಾಬು ನಾಯ್ಡುದು ಅವ್ರದ್ದೇ ಸಮಸ್ಯೆ ಇರ್ತದೆ. ಅವರು ಬ್ಲೇಕ್ ಮೇಲ್ ಮಾಡೋದು ಪ್ರಶ್ನೆ ಬರೋದು ಇಲ್ಲ. ಅವ್ರ ಸರ್ಕಾರ ನಡೆಸಬೇಕು ಅಂದರೆ NDAದು ಕೋಪರೇಷನ್ ಎಲ್ಲರೂ ಬೇಕೇ ಬೇಕು. ಇಂದ ಯಾವುದು ಆ ಥರ ಅನಾಹುತ ಆಗೋದು ಸಾಧ್ಯವೇ ಇಲ್ಲ. ಹಾಂ, ಇಂಡಿಯಾ ಮಟ್ಟಕ್ಕೆ ಆಲ್ರೆಡಿ ಈಗ ನೋಡಿದ್ದೀವಿ ನೀವು, ಕೇಜ್ರಿವಾಲ್ ಪಾರ್ಟಿ ಹೇಳಿದ್ದಾರೆ, ಆಮ್ ಆದ್ಮಿ ಹೇಳಿದ್ದಾರೆ, ನಾವು ಅವ್ರ ಜೊತೆ ಈಗ ಅಸೆಂಬ್ಲಿಗೆ ಹೋಗೋಲ್ಲ. ಇಂಡಿಯಾ ಇದು ಮಾತ್ರ ಬ್ಲಾಕು ಓನ್ಲಿ ಫಾರ್ ಈ ಲೋಕಸಭಾ ಎಲೆಕ್ಷನ್ಗೆ ಮಾತ್ರ ಇತ್ತು. ಸೊ ಇಂಡಿಯಾ ಆಲ್ರೆಡಿ ಒಡೆದೋಗುತ್ತೈತೆ. ಒಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಮೇಲೆ ಮಮತಾ ಬ್ಯಾನರ್ಜಿ ಅವರು ಸಹಜ ಬಂದಿಲ್ಲ. ಮಮತಾ ಬ್ಯಾನರ್ಜಿ ಅದರ ಕಳ್ಕಳಿ ಇದ್ದಿದ್ರೆ ಮಮತಾ ಬ್ಯಾನರ್ಜಿ ಅವರು ಬರಬೇಕಾಗಿತ್ತು. ಅಭಿಷೇಕ್ ಬ್ಯಾನರ್ಜಿ ಕಳಿಸಿದ್ರು, ಅದೇ ಸ್ವಲ್ಪ ಹಾಂ. ಸೊ ಇದಕ್ಕೆ ಅವರು ಯಾವ ಕಾರಣಕ್ಕೆ ಕಾಂಗ್ರೆಸ್ ಜೊತೆ ಕಮ್ಯುನಿಸ್ಟ್ ಜೊತೆ ಹೋಗೋದು ಪ್ರಶ್ನೆ ಬರೋಲ್ಲ. ಮಮತಾ ಬ್ಯಾನರ್ಜಿ ಅವರು ಯಾವ ಕಾರಣಕ್ಕೆ ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ ಜೊತೆ ಹೋಗೋದು ಸಾಧ್ಯವನ್ನಿಲ್ಲ, ಪ್ರಶ್ನೆ ಇಲ್ಲ. ಅವರು ಅಧೀರ್ ರಂಜನ್ ಚೌಧರಿನ ಹೀನಾಮನ ಸೋಲ್ಸವ್ರೆ. ಸೊ ಅವ್ರ ಜೊತೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ನ್ಯೂಟ್ಲಾಗಿರ್ತಾರೆ. ಸಂದ್ರ ಬಂದಾಗ ನಮಗೇನು ಬೆಂಬಲ ಕೊಡ್ಬೋದು, ಯಾಕಂದರೆ ಪ್ರಧಾನಿ ಬಗ್ಗೆ ಅವ್ರಿಗೆ ಮನುಷ್ಯನಲ್ಲಿ ಕಳಕಳಿ ಇದೆ. ಸೊ ಏನು ಯೋಚನೆ ಮಾಡಬೇಕಾಗಿಲ್ಲ. ನಮಗೆ ಆಶ್ಚರ್ಯ ಏನಾಗುತ್ತೆ ಅಂದರೆ 98 ಸೀಟ್ ತಗೊಂಡು ಅವರು ಏನು ಖುಷಿ ಪಡ್ತಾವ್ರೆ ಅಂದರೆ, ನಾವು 244 ಸೀಟ್ ತಗೊಂಡು ನಮ್ಮದು 303 ಬಂದಿತ್ತು, ನಿಮಗೆ 65 ಮೈನಸ್ ಆಗಿದೆ. ಅವರದ್ದು 50ರ ಗಡಿ ಇದ್ದವರು 92ಕ್ಕೆ ಬಂದಿದ್ದಾರೆ. ಖುಷಿ ಪಡೋದ್ರಲ್ಲಿ ಅರ್ಥ ಇದೆ ಸರ್? ಇಲ್ಲ, ಖುಷಿ ಪಡೋದು ಅರ್ಥ ಇದೆ ಅಂದರೆ ಅದು ಹಂಗೆ ಖುಷಿ ಪಡಲಿ. ಇದಕ್ಕೆ ಅವರು ಪೀಕ್ ಆಯಿತು, ಇದಾಗ ಮುಂದೆ ಏನು ಹೋಗೋಲ್ಲ. ಹಾಂ, ಇನ್ನೂ ಒಂದು ನಮಗೆ ಸಂಗತಿ ಹೇಳೋದು, ಯಾಕಂದ್ರೆ ನಾನು ಕರ್ನಾಟಕದಿಂದ ಬಂದಿರೋರು, ನಮಗೆ ಏನು ನೋವಾಗತ್ತೆ ಅಂದರೆ, ಅಲ್ಲ ರಾಹುಲ್ ಗಾಂಧಿಗೆ ಕ್ರೆಡಿಟ್ ಕೊಡ್ತಾವ್ರೆ. ಈ 100 ಸೀಟ್ ಬಂದಿರೋದು, 98 ಸೀಟ್ ಬಂದಿರೋದು ಬಿಕಾಸ್ ಆಫ್ ನಮ್ಮ ಸನ್ಮಾನ್ಯ ಖರ್ಗೆಜಿ ಅವರಿಂದ ಬಂದಿದೆ. ಖರ್ಗೆಜಿ ಅವ್ರನ್ನ ಅಧ್ಯಕ್ಷ ಮಾಡಿದ ಮೇಲೆ ಅವ್ರದ್ದು ಅನುಭವ, ಅವರು ಹೋರಾಟ ಎಲ್ಲ ಕಡೆ ಓಡೋದು, ಈ ಕಾರಣಕ್ಕೆ 98 ಸೀಟ್ ಬಂದಿದೆ. ಅವರು ಅಧ್ಯಕ್ಷ ಇದ್ದಾಗ 44 ಸೀಟ್ ಬಂದಿತ್ತು. ಅದು ನಮಗೆ ಕಾಂಗ್ರೆಸ್ ಅವ್ರಿಗೆ ನಮಗೆ ನೋವಾಗಿದೆ. ಅವ್ರಿಗೆ ಕಾಂಗ್ರೆಸ್ ನಡವಳಿಕೆ ನೋಡಿಕೊಂಡು. ಯಾಕೆಂದರೆ ಇದು ನನ್ನ ಕನ್ನಡಿಗ, ನಮ್ಮ ಕರ್ನಾಟಕದಿಂದ ಬಂದಿರೋರು ಇಷ್ಟ ದೊಡ್ಡ ನಾಯಕ, ಅವರು ಅಧ್ಯಕ್ಷ ಆಗಿದ್ರ ಮೇಲೆ ಕಾಂಗ್ರೆಸ್ದು ಸ್ವಲ್ಪ ಉದ್ಧಾರ ಆಗಿದೆ. ಅದು ಅವ್ರಿಗೆ ಕ್ರೆಡಿಟ್ ಕೊಡದೆ ಈ ರಾಹುಲ್ ಗಾಂಧಿ ಮತ್ತು ಅವರು ಸಿಸ್ಟರು ಮತ್ತು ಅವರು ಫ್ಯಾಮಿಲಿ ಕ್ರೆಡಿಟ್ ತೊಗೊಳ್ತಾರೆ. ಅದು ಏನು ಅದ್ರ ಗುಲಾಮಂಗ ಪಾರ್ಟಿನ ತಿಳ್ಕೊಂಡಿದ್ದಾರೆ. ಅದು ಭಾಳ ನೋವು. ಅದು ಎಲ್ಲ ಇಂಡಿಯಾ ಅಲೈನ್ಸ್ ಅವ್ರನ್ನೂ ಯೋಚನೆ ಮಾಡಬೇಕು. ಆ ಥರ ಒಂದು ಫ್ಯಾಮಿಲಿಗೆ ಗುಲಾಮಾಗದ ಇಂಡಿಯಾ ಅಲೈನ್ಸ್ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನಾವು ಅವ್ರಿಗೆ
ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಾನು ಮನವಿ ಮಾಡ್ತೀನಿ, ನೀವು ಇನ್ನೂ ಆಚೆ ಬರ್ರಿ, ತಾವು ದೊಡ್ಡ ನಾಯಕರು, ನಮಗೆ ಒಳ್ಳೆ ಅನುಭವ ಇದೆ, ಈಗ ಒಳ್ಳೆ ಪಕ್ಷ ಕಟ್ಟಿದ ಅವಕಾಶ ಸಿಕ್ಕಿದೆ. ಅವ್ರು ಬರೋದಂತ ಹೇಳಿದ್ರೆ ಬಿಜೆಪಿ ಬರೋದಂತನ ಬರಲಿಲ್ಲ, ಇಲ್ಲ ಇದು ಈ ಮೊಹರಿಂದ ಫ್ಯಾಮಿಲಿ ಒತ್ತಡದಿಂದ ಆಚೆ ಬರಬೇಕು. ಅವ್ರನ್ನ ಇದು ರಾಹುಲ್ ಗಾಂಧಿನವರು ಜಾಗ ತೋರಿಸ್ಬೇಕು, ಅವರು ಕಾಂಗ್ರೆಸ್ ಪಕ್ಷ ನಡೆಸಬೇಕು. ಆಮೇಲೆ ಇದು ಆ್ಯಸ್ ಎ ಹೆಲ್ತಿ ಒಪೋಸಿಷನ್ ಪಾರ್ಟಿ ಆ ಥರ ನಡ್ಕೊಬೇಕು ಅವರು. ಸೊ ಸಹಕಾರ ಕೊಡಬೇಕು, ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲಿ ಸಹಕಾರ ಕೊಡಬೇಕು, ಇಲ್ಲಿ ಕ್ರಿಟಿಸೈಸ್ ಮಾಡಬೇಕು, ಹೆಲ್ತಿ ಕ್ರಿಟಿಸೈಸ್ ಮಾಡಬೇಕು, ಟೀಕೆ ಟಿಪ್ಪಣಿ ಮಾಡಬೇಕು, ಒಳ್ಳೆ ಮಾದರಿ ಅದರ ಒಪೋಸಿಷನ್ ಪಾರ್ಟಿ ಆಗಬೇಕು. ನಮ್ಮದು ಅಪೇಕ್ಷೆ ಮನವಿ ಇದೆ. ಬಟ್ ಅವ್ರಿಗೆ ಆ ಫ್ಯಾಮಿಲಿ ಖರ್ಗೆ ಅವ್ರನ್ನ ಬಿಡೋದಕ್ಕೆ ಸಾಧ್ಯವನ್ನಿಲ್ಲ. ಇದು ಯಾವಾಗನೂ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಬಿಟ್ಟಿಲ್ಲ. ಅವರು ಮುಖ್ಯಮಂತ್ರಿ ಯಾವಾಗ ಆಗಬೇಕಾಗಿತ್ತು, ಅವರು ಅಧ್ಯಕ್ಷದಲ್ಲಿ ಒಂದು ಒಳ್ಳೆ ಮೆಜಾರಿಟಿ ಬಂದು ಆವಾಗ ಸಿದ್ದರಾಮಯ್ಯ ಅವ್ರನ್ನ ಮಾಡಿದರು. ಸೊ ಇದಕ್ಕೆ ಕಾಂಗ್ರೆಸ್ ಅವರು ಇದಕ್ಕೆ ಮೋಸ ಮಾಡೇ ಮಾಡ್ತಾರೆ. ಯಾವ ಒಳ್ಳೆ ಲೀಡರ್ನ ಇದು ಮೇಲೆ ಬರೋದಕ್ಕೆ ಬಿಡೋದಿಲ್ಲ. ಇನ್ನೊಂದು ವಿಚಾರ ಸರಿ, ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಬಿಜೆಪಿಗೆ ಯಾವಾಗಲೂ ಕೂಡ ಸಾಂಪ್ರದಾಯಿಕವಾಗಿ ಅಲ್ಲೊಂದಿಷ್ಟು ಸೀಟು ಯಾವಾಗಲೂ ಕೂಡ ಗಟ್ಟಿಯಾಗಿರ್ತಾ ಇತ್ತು. ಆದರೆ ಈ ಬಾರಿ ಉತ್ತರ ಪ್ರದೇಶ ಆಗಿರ್ಬೋದು, ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಸ್ವಲ್ಪ ಮೈನಸ್ ಆಗುತ್ತೆ ಬಿಜೆಪಿಗೆ. ಏನು ಕಾರಣ ಅಂತ ಅನ್ಸುತ್ತೆ ಸರ್? ಇದು ಭಾಳ ಅಪ್ರಚಾರ ಇದೆ. ಮಧ್ಯಪ್ರದೇಶ ನೋಡಿ, ಉತ್ತರಾಖಂಡ್ ನೋಡಿ, ಹಿಮಾಚಲ್ ನೋಡಿ, ಡೆಲ್ಲಿ ನೋಡಿ, ಎಲ್ಲ ಕಡೆ ಬಂದಿದೆ. ಒಂದೊಂದು ಕಡೆ ಆಗುತ್ತೆ. ಈಗ ಕಾಂಗ್ರೆಸ್ದು ಹೊಣೆ ಬರ ನೋಡಿ, ಅವರು ಇದು ಆಂಧ್ರ ಪ್ರದೇಶ ಕಿತ್ತೋಗಿದೆ. ಅವರು ಕೃಪೆ ಮೇಲೆ ಬದುಕಬೇಕು. ತಮಿಳ್ನಾಡಿನಲ್ಲಿ ಸ್ಟಾಲಿನ್ ಕೃಪೆ ಮೇಲೆ ಬದುಕಬೇಕು. ಇಲ್ಲಿ ಅಖಿಲೇಶ್ ಯಾದವ್ ಕೃಪೆ ಮೇಲೆ ಬದುಕಬೇಕು. ಯು ಪಿನಲ್ಲಿ ಅವ್ರದ್ದು ಏನಿದೆ, ಅವ್ರದ್ದು ಅದು ಕಂಡವ್ರ ಇದು ಮನೇಲಿ ಹುಡುಗ ಹುಟ್ಟಿದ್ರೆ ನಮ್ಮದು ಅಂತ ಹೇಳ್ತಾರ. ಸೊ ಇದಕ್ಕೆ ಅವ್ರದ್ದು ಏನು ಉಳಿದಿದ. ಸೊ ಇದು ಕಾಂಗ್ರೆಸ್ ಪಕ್ಷದ್ದು ಅವರು ಯೋಚನೆ ಮಾಡಬೇಕು. ಅವರು ಏನೇ ಅವ್ರದ್ದು ಅಡ್ವಾನ್ ಆಗುತ್ತೆ ವಿನ ಏನಾಗೋದಿಲ್ಲ. ಈ ಉದ್ಧವ್ ಠಾಕ್ರೆ ಇಲ್ಲದಾದ್ರೆ ಅವರು ಮಹಾರಾಷ್ಟ್ರನಲ್ಲಿ ಕಾಲು ಇಡೋಂಗೆ ಇಲ್ಲ. ಸೊ ಇದಕ್ಕೆ ನಾವು ಒಡಿಸ್ಸಾನಲ್ಲಿ ಸರ್ಕಾರ ಮಾಡಿದ್ದೀವಿ, ಆಂಧ್ರಕ್ಕೆ ನಾವು ಕೊಲೇಷನ್ ಗೌರ್ಮೆಂಟ್ ಮಾಡ್ತಾಯಿದ್ದೀವಿ, ನಮ್ಮದು ತಮಿಳ್ನಾಡಿನಲ್ಲಿ ವೋಟ್ ಬ್ಯಾಂಕ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಉದ್ಧವ್ ಠಾಕ್ರೆ ಬಿಜೆಪಿ NDA ಅಲೈನ್ಸ್ ಅನ್ನು ಸೇರೋದಕ್ಕೆ ಉತ್ಸುಕರಾಗಿದ್ದಾರೆ ಅನ್ನೋ ಚರ್ಚೆ ಇದೆ ಸರ್, ಹೌದಾ? ಇಲ್ಲ ಸರ್, ಅವರು ಸಹಜವಾಗಿ ನಮ್ಮ ಜೊತೆ ಇರೋರು 40 ವರ್ಷ 30 ವರ್ಷ ಅವ್ರು ನಮ್ಮದೇ ಸಿದ್ಧಾಂತ ಮೇಲೆ ಅವರು ನಡೆಯೋರು. ಬಾಲ್ ಠಾಕ್ರೆ ಅವ್ರದ್ದು ಇದ್ದಿದ್ರೆ ಅದು ಯಾವಾಗಲೇ ಬಂದರೆ ಅದು ಆಶ್ಚರ್ಯನಿಲ್ಲ. ಈಗ ನೋಡಿ, ಒಂದು 6 ಮಂತ್ ನೋಡಿ ಈ ಇಂಡಿಯಾ ಅಲೈನ್ಸ್ ಕಿತ್ತೋಗುತ್ತೆ, ಒಂದೊಂದು ಕಡೆ ಒಂದೊಂದು ಹೋಗುತ್ತೆ. ಸ್ಟಾಲಿನ್ ಅವ್ರಿಗೆ ಏನು ರಾಹುಲ್ ಗಾಂಧಿನ ನೇತೃತ್ವದಲ್ಲಿ ಕೆಲಸ ಮಾಡ್ತಾರಾ? ಸೊ ನಮಗೆ ಸಮಸ್ಯೆ ಏನಂದರೆ, ಇದು ಖರ್ಗೆ ಸಾಹೇಬ್ರೂ ಅದೇ ಫ್ಯಾಮಿಲಿ ಒತ್ತಡದಲ್ಲಿ ಕೆಲಸ ಮಾಡಿದರೆ ಈ ಒಪೋಸಿಷನ್ ಮತ್ತು 10 ವರ್ಷ ಹಾಳಾಗತ್ತೆ, 5 ವರ್ಷ ಹಾಳಾಗತ್ತೆ. ಮತ್ತು ಆಮೇಲೆ ಇದು 98ಕ್ಕೆ ಆಮೇಲೆ 8 ಬರೋಲ್ಲ ಅವ್ರಿಗೆ. ಈಗ ಕರ್ನಾಟಕದ ವಿಚಾರ ಸರ್, ತಾವು ಕರ್ನಾಟಕದಿಂದ ಆಯ್ಕೆಯಾಗಿ ಬಂದವರು. ಈ ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗ್ಬೋದು ಅಂತ ತಮ್ಗನ್ಸುತ್ತೆ ಸರ್? ಸರ್, ಈಗ ಸಚಿವ ಸ್ಥಾನ ಮುಖ್ಯ ಇಲ್ಲ, ಸಚಿವ ಸ್ಥಾನ ಮುಖ್ಯ ಅಲ್ಲ. ಎಷ್ಟು ಕೊಡ್ತಾರೆ ಅದು ನಮ್ಗೆ ಏನು ಗೊತ್ತು. ನಾನಂದ್ರೆ ಅಪೇಕ್ಷಿತರಿಲ್ಲ, ನಮ್ಮ ಯಾರು ಅಪೇಕ್ಷಿಸಿದ್ರೆ ನಮಗೇನು ಗೊತ್ತಿಲ್ಲ. ಬಟ್ ಇದು ಸೂಕ್ತವಾಗಿ ಇದು ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಪ್ರೋರೋಗೇಟಿವ್. ಅವರು ಯಾವ್ಕೆ ಏನು ರೀಸನೇಬಲ್ ಏನು ನೋಡ್ಕೊಂಡು ಕೊಡ್ತಾರೆ. ಬಟ್ ಕರ್ನಾಟಕಕ್ಕೆ ಮುಂಚೆನೂ ಅನ್ಯಾಯ ಆಗಿಲ್ಲ, ಕರ್ನಾಟಕ ಅನ್ಯಾಯ ಆಗೋದು ಸಾಧ್ಯವೇ ಇಲ್ಲ. ಅದು ಎಷ್ಟು ಸಂಖ್ಯೆ ನಾನು ಏನು ಹೇಳೋದಕ್ಕಾಗೋಲ್ಲ. ಬಟ್ ಕರ್ನಾಟಕಕ್ಕೆ ಅನ್ಯಾಯ ಮಾತ್ರ ಆಗೋದಿಲ್ಲ. ಖಂಡಿತ ಸರ್. ಈಗ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಮಂತ್ರಿಯೊಬ್ಬರ ತಲೆದಂಡ ಆಗಿದೆ ಭ್ರಷ್ಟಾಚಾರದ ಕೇಸ್ನಲ್ಲಿ, ಹಗರಣದ ಕೇಸ್ನಲ್ಲಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಕೇಸ್ನಲ್ಲಿ. ತಾವೇನು ಹೇಳ್ತೀರಿ ಸರ್? ನಾಗೇಂದ್ರ ಅವರ ತಲೆದಂಡ ಆಗಿದೆ ನೋಡಿ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ, ನಾನೇನು ಹೇಳಬೇಕಾಗಿದ್ದಿಲ್ಲ. ಒಂದು ಆಫೀಸರ್ ಅವರು ಜೀವನ ಪ್ರಾಣನ ಕೊಟ್ಟವರೇ. ಇದ ಮೇಲೂ ಅವ್ರಿಗೆ ಇದು ಸಿದ್ದರಾಮಯ್ಯ ಅವರು ನಾನು ಮನವಿ ಮಾಡ್ತೀನಿ, ತಕ್ಷಣ ಅವ್ರು ನಾಗೇಂದ್ರ ಅವ್ರನ್ನ ವಜಾ ಮಾಡಿದ್ರ ಒಳ್ಳೆಯದು. ಆಮೇಲೆ ತಕ್ಷಣ ಇದು CBIಗೆ ಕೊಟ್ಬಿಡಬೇಕು. ಯಾಕಂದರೆ ಇದು ಇಂಟರ್ ಸ್ಟೇಟ್ ಆಗಿರೋದು ಹಗರಣ. ಸೊ ಸಿದ್ದರಾಮಯ್ಯದು ಕೈವಾಡ ಇಲ್ಲದೇ ಇದ್ದರೆ ಸಿದ್ದರಾಮಯ್ಯ ಅವರು ಖಂಡಿತ CBIಗೆ ಕೊಟ್ಬಿಡಬೇಕು. ಅವರು CBIಗೆ ಕೊಡೋದಿಲ್ಲ ಅಂದರೆ ಜನಗಳಿಗೆ ಡೌಟ್ ಬರ್ತದೆ, ಸಿದ್ದರಾಮಯ್ಯ ಅವ್ರದ್ದು ಇದನ್ನಲ್ಲಿ ಕೈವಾಡ ಇರ್ಬೋದು ಅಂದ್ಬಿಟ್ಟು. ಸೊ ಇದಕ್ಕೆ ನಾನು ಸಿದ್ದರಾಮಯ್ಯಕ್ಕೆ ಮನವಿ ಮಾಡ್ತೀನಿ, ತಕ್ಷಣ ಇದು ತಡ ಮಾಡದೆ CBIಗೆ ಒಪ್ಪಿಸ್ಬಿಡಬೇಕು ಅಂದ್ಬಿಟ್ಟು. ಥ್ಯಾಂಕ್ ಯು ಲೇಹರ್ ಸಿಂಗ್ ಅವರೇ. ನೋಡಿ, ಇದು ಲೇಹರ್ ಸಿಂಗ್ ಅವರ ಮಾತಾಗಿದೆ. ರಾಜ್ಯಸಭಾ ಸದಸ್ಯರು ಆ ಮೂಲಕ ನಾಗೇಂದ್ರ ಅವರ ಕೇಸ್ ಆಗಿರ್ಬೋದು, ಅಥವಾ ರಾಜ್ಯದ ಮಂತ್ರಿಗಿರಿ ಆಗಿರ್ಬೋದು, ಅಥವಾ NDA ಒಕ್ಕೂಟದ ಒಗ್ಗಟ್ಟಾಗಿರ್ಬೋದು, ಅದೆಲ್ಲದರ ಕುರಿತಾಗಿ ಸವಿಸ್ತಾರವಾಗಿ ರಿಪಬ್ಲಿಕ್ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದರು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ನವದೆಹಲಿ.